ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಕೃಷಿ ವಿಸ್ತರಣಾ ಸೇವೆಯಲ್ಲಿ ಕೃಷಿ ಪರಿಕರ ಮಾರಾಟಗಾರರಿಗೆ 1 ವರ್ಷದ ಡಿಪ್ಲೊಮಾ ಕೋರ್ಸ್ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರುತ್ತಿದೆ. ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕೋರ್ಸ್ಗೆ ಸೇರುವವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಭೇಟಿ, ಪ್ರಾತ್ಯಕ್ಷಿಕೆ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ಕೃಷಿಗೆ ಸಂಬಂಧಿಸಿದಂತೆ ಉಪಯುಕ್ತ ಮಾಹಿತಿ ನೀಡಲಾಗುತ್ತದೆ. ಸೂಕ್ತ ರಾಸಾಯನಿಕ ಗೊಬ್ಬರ, ಔಷಧ ಬಳಕೆ ಕುರಿತಂತೆಯೂ ಪೂರಕ ಸಲಹೆಗಳನ್ನು ನೀಡಲಾಗುತ್ತದೆ. ಈ ಕೋರ್ಸ್ ಪೂರ್ಣಗೊಳಿಸಿದ ಅನೇಕ ಮಂದಿ ತಮ್ಮದೇ ಆದ ಔಷಧ ಮಳಿಗೆ ತೆರೆಯುವ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ದೇವರಾಜ್ 1 ವರ್ಷದ ಕೋರ್ಸ್ ಪೂರ್ಣಗೊಳಿಸಿದ ಬಳಿಕ ದೊರೆತ ಪ್ರಮಾಣ ಪತ್ರದಿಂದ ಔಷಧ ಮಳಿಗೆ ಸ್ಥಾಪಿಸಿರುವುದಾಗಿ ತಿಳಿಸಿದರು. ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಬ್ಬ ವಿಜ್ಞಾನಿಗಳು ಸಹ ಅವರದೇ ತರಹದ ಒಂದು ಪಾಠಗಳನ್ನು ಹೇಳಿ ನಮಗೆ ತಿಳಿಸ್ಕೊಟ್ಟಿರುತ್ತಾರೆ. ಹಾಗಾಗಿ ನಾವು ಆಮೇಲೆ ನಮಗೆ ಇದು ಸರ್ಟಿಫಿಕೇಟ್ 1 ವರ್ಷದ ನಂತರ ಸರ್ಟಿಫಿಕೇಟ್ ಬಂದಿದೆ. ಅದರಿಂದ ನಾವು ಅಂಗಡಿಯನ್ನು ಮಾಡಿಕೊಂಡು ಈಗ ನಾವು ನಮ್ಮ ಸ್ವಂತ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ. ಮತ್ತೊಬ್ಬ ವಿದ್ಯಾರ್ಥಿ ಜಯಂತ್ ತರಬೇತಿ ವೇಳೆ ಮಣ್ಣಿನ ಪರೀಕ್ಷೆ, ಮೀನುಗಾರಿಕೆ ಸೇರಿದಂತೆ ಇನ್ನಿತರೆ ವಿಷಯಗಳ ಬಗ್ಗೆ ಉಪಯುಕ್ತ ಮಾಹಿತಿ ಪಡೆದುಕೊಳ್ಳಲಾಗಿದೆ ಎಂದರು. ಬೇಸಿಗೆಯಲ್ಲಿ ಅದಾದ್ಮೇಲೆ ದಿನನಿತ್ಯ ಒಂದು ದಿನ ಮಣ್ಣಿನ ಬಗ್ಗೆ ಹೇಳ್ಕೊಡ್ತಾರೆ, ಇನ್ನೊಂದು ದಿನ ಮೀನುಗಾರಿಕೆ ಬಗ್ಗೆ ಹೇಳ್ಕೊಡ್ತಾರೆ, ಮತ್ತೆ ಪ್ರತಿಯೊಂದು ಎಲ್ಲಾನು ತಿಳಿಸ್ಕೊಡ್ತಾರೆ. ಮತ್ತೆ ಯಾವ್ಯಾವ ರೀತಿಯಲ್ಲಿ ಔಷಧಿನ ಯೂಸ್ ಮಾಡಬೇಕು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಔಷಧಿನ, ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ. ತರಬೇತುದಾರ ನಾಚೇಗೌಡ, ವಿವಿಧ ಗೊಬ್ಬರ ತಯಾರಿಕಾ ಕಂಪನಿಗಳ ವಿಜ್ಞಾನಿಗಳಿಂದ ತರಬೇತಿ ನೀಡಲಾಗುತ್ತಿದೆ. ರೈತರಿಗೆ ಸಾಲ ಸೌಲಭ್ಯ ಮತ್ತಿತರ ಉಪಯುಕ್ತ ಮಾಹಿತಿ ನೀಡಲಾಗುವುದು ಎಂದರು. ಅದರ ಜೊತೆಗೆ ಇವನ್ನು ಕೊನೆಯದಾಗಿ ಮಾರ್ಕೆಟಿಂಗ್ ಕೂಡ ನಾವು APMC ಅಂದ್ರೆ ಏನು, ನಬಾರ್ಡ್ ಅಂದ್ರೆ ಏನು, ಆಮೇಲೆ ರೈತರಿಗೆ ಸಾಲ ಸೌಲಭ್ಯಗಳು ಸಿಗುವ ರೀತಿಯಾಗಿ ಏನು ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಡ್ತೀವಿ. ವಿಜ್ಞಾನಿ ಅನಿಲ್ ಕುಮಾರ್, ಇದು ಕೇಂದ್ರ ಕೃಷಿ ಮಂತ್ರಾಲಯದ ಕೋರ್ಸ್ ಆಗಿದ್ದು ವಿದ್ಯಾರ್ಥಿಗಳು ಶುಲ್ಕ ಪಾವತಿಸುವ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಆಯಾ ರಾಜ್ಯಗಳ ಕೃಷಿ ವಿಶ್ವವಿದ್ಯಾಲಯಗಳ ಮೂಲಕ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಸೆಲ್ಫ್ ಸ್ಪಾನ್ಸರಿಂಗ್ ಅಂತ ಹೇಳಿದ್ರೆ ಯಾರು ಈ ಒಂದು ದೇಸಿ ಕೋರ್ಸ್ ನ ಪಡಿಬೇಕು ಅಂತ ಇರ್ತಾರೋ ಅವರೇ ಸ್ವಯಂವಾಗಿ ಅವರೇ ಒಂದು ಫೀಸ್ ಏನು ನಿಗದಿತ ಒಂದು 26,000 ಒಂದು ಫೀಸ್ ಏನಿದೆ ಅದನ್ನು ತುಂಬಿ ಅಪ್ಲಿಕೇಶನ್ ಕೊಟ್ಟಾಗ ಒಂದು ತಂಡದಲ್ಲಿ 40 ಜನವನ್ನ ನಾವು ಆದ್ಮೇಲೆ ಒಂದು ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತೀವಿ.